ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪನ್ನ ಒಣಗಿಸಿ ಅದು ಹೇಗೆ ಚಟ್ನಿ ಪುಡಿ ಮಾಡೋದು ಅಂಥೇಳಿ ತೋರಿಸ್ಕೊಡ್ತೀನಿ. ಬಿಡಿಸಿದ ಕರಿಬೇವು ಮತ್ತು ಕೊತ್ತಂಬರಿ ಈ ಥರ ಬಿಡಿಸಿಟ್ಕೊಂಡಿದ್ದೀನಿ. ಸಣ್ಣ ಸಣ್ಣದಾಗಿ ಕೈಯಿಂದ ಹೀಗೆ ಕಿತ್ತಿ ಇಟ್ಕೊಳ್ಳೋದಷ್ಟೇ. ಇದು ಒಂದು ಸ್ವಲ್ಪ ಒಣಗಿದೆ. ಹಸಿ ಇದ್ದಾಗೂ ನಾವು ಇದನ್ನು ಮಾಡ್ಕೋಬೋದು. ಅಂದರೆ ಹಸಿ ಇದ್ದಾಗೂ ಈ ಥರ ಬಿಡಿಸ್ಕೊಂಡು ತೊಳೆದು ಒಣಗಿಸ್ಕೋಬೇಕು. ನನಗೆ ಸ್ವಲ್ಪ ಟೈಮ್ ಇರಲಿಲ್ಲ, ಆದ್ದರಿಂದ ಸ್ವಲ್ಪ ಒಣಗಿಬಿಟ್ಟಿದೆ ಇದು. ಅಂದರೂ ಪರವಾಗಿಲ್ಲ, ಬಿಡಿಸ್ಕೊಂಡು ಎರಡು ಸೇರಿಸಿ ತೊಳೆದು ಒಂದು ಬಟ್ಟೆನಲ್ಲಿ ಒಣಗಾಕ್ತೀನಿ. ಅದು ಒಣಗಿದ ಮೇಲೆ ಅದನ್ನು ಚಟ್ನಿ ಪುಡಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಇದು ಆರೋಗ್ಯಕ್ಕೂ ಒಳ್ಳೆಯದಾಗಿರುತ್ತೆ. ಮತ್ತು ಮನೆಯಲ್ಲಿ ಸುಮ್ಮನೆ ಕೊತ್ತಂಬರಿ ಸೊಪ್ಪು, ಕರಿಬೇವು ಎಲ್ಲ ಉಳಿದು ವೇಸ್ಟ್ ಆಗ್ತಾ ಇದೆ, ಈ ಥರ ಆಗ್ತಾ ಇರತ್ತೆ ಒಂದೊಂದು ಸಲ. ಹಾಗಿರೋವಾಗ ಈ ಥರ ಇದನ್ನೆಲ್ಲ ಚಿಕ್ಕದಾಗಿ ಬಿಡಿಸಿಟ್ಕೊಂಡು ಒಣಗಿಸ್ಕೊಂಡು ಅದನ್ನು ಆಮೇಲೆ ಹುರ್ಕೊಂಡು ಚಟ್ನಿ ಪುಡಿಗೆ ಏನೇನು ಹಾಕ್ತೀವೋ ಅದನ್ನೆಲ್ಲ ಹುರ್ಕೊಂಡು ಆಮೇಲೆ ಕೊನೆಗೆ ಈ ಕೊತ್ತಂಬರಿ ಕರಿಬೇವನ್ನ ಹುರ್ಕೊಂಡು ಅದು ಆರಿದ ಮೇಲೆ ಎಲ್ಲ ಸೇರಿ ಮಿಕ್ಸಿಗೆ ಹಾಕ್ಕೋಬೇಕು. ಅದನ್ನು ತೋರಿಸ್ಕೊಡ್ತೀನಿ. ಹೀಗೆ ಒಂದು ಒಗದ ಬಟ್ಟೆ ಮೇಲೆ ಈ ಥರ ಹಾಕಿದರೆ ನೀರೆಲ್ಲ ಹಿರ್ಕೊಂಡ್ಬಿಡತ್ತದು. ನೀರು ಹಿಡ್ಕೊಂಡ್ಮೇಲೆ ಒಂದು ತಟ್ಟೆನಲ್ಲಿ ಬಿಸಿಲಿಗಿಟ್ಟು ಒಣಗಿಸ್ಕೋಬೇಕು. ಬಿಳಿ ಬಟ್ಟೆನೇ ಆಗಬೇಕು ಅಂತೇನಿಲ್ಲ, ಒಗೆದಿದ್ದು ಯಾವ ಬಟ್ಟೆ ಇದ್ರೂ ಅದ್ರ ಮೇಲೆ ಹಾಕ್ಕೊಬೇಕು. ಕೊತ್ತಂಬರಿ ಸೊಪ್ಪು ಎರಡು ಇಷ್ಟು ಒಣಗಬೇಕು. ಈ ಥರ ಶಬ್ದ ಬರೋಷ್ಟು ಒಣಗಬೇಕು. ಆಮೇಲೆ ಇದನ್ನು ಹುರ್ಕೋಬೇಕು. ಹುರ್ಕೊಳ್ಳೋವಾಗ ಚೆನ್ನಾಗಿ ಘಮ ಬರ್ತಾ ಇದೆ. ಕೊತ್ತಂಬರಿ ಕರಿಬೇವಿಂದು ವಾಸನೆ ತುಂಬ ಚೆನ್ನಾಗಿ ಬರ್ತಾ ಇದೆ. ಸಾಧ್ಯ ಆದಷ್ಟು ಲೋ ಫ್ಲೇಮಲ್ಲಿ ಹುರ್ಕೊಳ್ಳಿ. ಹೈ ಫ್ಲೇಮಲ್ಲಿ ಹುರ್ಕೊಂಡ್ರೆ ಸ್ವಲ್ಪ ಈ ಒಣಗಿರೋದ್ರಿಂದ ಈ ಕರಿಬೇವು ಕೊತ್ತಂಬರಿ ಎಲ್ಲ ಸ್ವಲ್ಪ ಜಾಸ್ತಿ ಇದಾಗ್ಬಿಡತ್ತೆ, ಬೆಂಕಿ ಹತ್ಕೊಂಡಂಗೂ ಕೂಡ ಒಂದೊಂದು ಸಲ ಆಗುತ್ತೆ. ಲೋ ಫ್ಲೇಮಲ್ಲೇ ಹುರ್ಕೊಳ್ಳಿ. ಇವಾಗ ತೊಗರಿಬೇಳೆ ತೊಗೊಂಡಿದ್ದೀನಿ. ಯಾವಾಗಲೂ ಚಟ್ನಿ ಪುಡಿಗೆ ಕಡಲೆಬೇಳೆ ಹಾಕ್ತಾರೆ. ನಮ್ಗೆ ಯಾರಿಗೂ ಕಡಲೆಬೇಳೆ ಮೈಗಾಗಲ್ಲ, ಹಾಗಾಗಿ ತೊಗರಿಬೇಳೆ ತೊಗೊಂಡಿದ್ದೀನಿ. ತೊಗರಿಬೇಳೆನೂ ಒಳ್ಳೆ ಫ್ಲೇವರ್ ಕೊಡುತ್ತೆ, ತುಂಬ ಚೆನ್ನಾಗಿರುತ್ತೆ. ಮತ್ತು ಆ್ಯಸಿಡಿಟಿ ತೊಂದರೆ ಇರೋರಿಗೆ ಇವ್ರಿಗೆಲ್ಲ ಕಡಲೆಬೇಳೆ ಇತ್ತು ಅಂತಂದರೆ ತುಂಬಾ ತೊಂದರೆ ಆಗುತ್ತೆ. ಅದಕ್ಕೆ ತೊಗರಿಬೇಳೆ ಹಾಕ್ಕೊಂಡ್ರೆ ಆ ಥರ ಇದ್ದವ್ರಿಗೆ ಆ್ಯಸಿಡಿಟಿ ತೊಂದರೆನೂ ಇರಲ್ಲ, ಹೊಟ್ಟೆ ನೋವು ಇರಲ್ಲ. ಇದೊಂದು ಸ್ವಲ್ಪ ಕಲರ್ ಚೇಂಜ್ ಆಗೋ ಅಷ್ಟು ಹುರ್ಕೋಬೇಕು. ಇವಾಗ ನೋಡಿ, ಇದು ಹುರ್ಕೊಂಡಿದ್ದು ತೋರಿಸ್ತೀನಿ. ಹೀಗೆ ಮಾಡಿದರೆ ಪುಡಿ ಆಗಬೇಕು. ಈ ಶಬ್ದ ಕೇಳಿಸ್ತಾ ಇದೆ. ಹಿಂಗೆ ಮಾಡಿದರೆ ಪುಡಿ ಆಗೋಗುತ್ತೆ. ಬೇಗನೆ ಹುರ್ಕೊಂಬಿಡತ್ತೆ. ಇದು ಜಾಸ್ತಿ ಹುರಿಯೋದು ಬೇಕಾಗಿಲ್ಲ. ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿರೋದ್ರಿಂದ ಸ್ವಲ್ಪ ಬಿಸಿ ಆದರೆ ಸಾಕು. ಬೇಗ ಕೆಡಬಾರ್ದು ಅಂಥೇಳಿ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋದಷ್ಟೇ. ಇಷ್ಟಾದರೆ ಸಾಕು. ಈ ರೀತಿ ಚೇಂಜ್ ಆದರೆ ಸಾಕು ಕಲರ್. ಇವಾಗ ಒಂದು 2 ಸೌಟು ತೊಗರಿಬೇಳೆ ಅಥವಾ ಅರ್ಧ ಲೋಟ ತೊಗರಿಬೇಳೆ ಈ ಥರ ತೊಗೊಂಡಿದ್ರೆ ಅದಕ್ಕೆ ಅರ್ಧ, 2 ಸೌಟಿಗೆ 1 ಉದ್ದಿನಬೇಳೆ, ಅರ್ಧ ಲೋಟಕ್ಕೆ 1/4 ಉದ್ದಿನಬೇಳೆ, ಈ ಥರ ಲೆಕ್ಕ. ಒಟ್ಟು ಉದ್ದಿನಬೇಳೆಗೆ ಡಬಲ್ ತೊಗರಿಬೇಳೆ ಇರಬೇಕು. ಇವಾಗ ಉದ್ದಿನಬೇಳೆ ಹುರ್ಕೊತಾ ಇದ್ದೀನಿ. ಇದು ಅಷ್ಟೇ.
ಬಣ್ಣ ಚೇಂಜ್ ಆಗೋಷ್ಟು ಹುರ್ಕೋಬೇಕು. ನಾನು ಇಲ್ಲಿ ಉದ್ದು ತೊಗೊಂಡಿದ್ದೀನಿ, ಉದ್ದಿನ ಬೇಳೆನೂ ತೊಗೋಬೋದು, ಉದ್ದನ್ನು ಹುರ್ಕೋಬೋದು, ಏನು ಬೇಕೋ ಅದು ಮಾಡ್ಬೋದು. ಉದ್ದು ಇನ್ನೂ ರುಚಿ ಚೆನ್ನಾಗಿರುತ್ತೆ, ಅದಕ್ಕೆ ಉದ್ದು ತೊಗೊಂಡಿದ್ದೀನಿ. ಇಷ್ಟು ಕಲರ್ ಚೇಂಜ್ ಆಗಿದೆ, ಇಷ್ಟಾದರೆ ಸಾಕು. ಇದೊಂದು ಸ್ವಲ್ಪ ಹೆವಿ ಫ್ಲೇಮ್ ಇದ್ದಿದ್ದರಿಂದ ಸ್ವಲ್ಪ ಕಪ್ಪಾಗಿದೆ, ಕಪ್ಪಾಗಲೇಬೇಕಂತೇನಿಲ್ಲ, ಇಷ್ಟು ಕೆಂಪಾದರೆ ಸಾಕು. ಒಂದು ಚಮಚ ಮೆಂತ್ಯ ಸಾಕು, ಅದನ್ನ ಒಂಚೂರು ಬಿಸಿ ಮಾಡಿಕೊಂಡ್ರೆ ಸಾಕು. ಮೆಂತ್ಯ ಇಷ್ಟು ಬಿಸಿ ಆದರೆ ಸಾಕು, ಕಪ್ಪಾಗೋಷ್ಟು ಬೇಡ, ಚೂರು ಬಿಸಿಯಾಗಿ ವಾಸನೆ ಬರುತ್ತೆ, ಅಷ್ಟು ವಾಸನೆ ಬಂದ ತಕ್ಷಣ ಇಳಿಸ್ಬಿಟ್ರೆ ಸಾಕು. ಮೆಣಸಿನ್ಕಾಯಿ ಇದು ತುಂಬ ಖಾರದ ಮೆಣಸಿನ್ಕಾಯಿ ಆದ್ದರಿಂದ ನಾನು ಇಷ್ಟೇ ತೊಗೊಂಡಿದ್ದೀನಿ. ನೀವು ಉಪಯೋಗಿಸೋ ಮೆಣಸಿನ್ಕಾಯಿ ಮತ್ತು ನಿಮ್ಮ ಮನೆ ಖಾರದ ರುಚಿ ಎಷ್ಟು ಬೇಕೋ ಅಷ್ಟು ನೀವು ತೊಗೊಳ್ಳಿ. ಇದು ಅಷ್ಟೇ, ಒಂಚೂರು ಇದಾದರೆ ಸಾಕು. ಹುರಿದ ಮೇಲೆ ಅದು ಮುರಿಬೇಕು, ಅದು ಮೆಣಸಿನ್ಕಾಯಿ ಅಷ್ಟು ಬಿಸಿ ಆದರೆ ಸಾಕು. ಇಷ್ಟು ಒಂಚೂರು ಅದು ಘಾಟ್ ಬರೋ ಥರ ಇರುತ್ತೆ. ಘಾಟ್ ಬರೋ ಥರ ಆದ ತಕ್ಷಣ ಮೆಣಸಿನ್ಕಾಯಿ ಇಳಿಸ್ಬಿಡಿ, ಇಲ್ಲ ಅಂತಂದರೆ ಹೊಗೆ ಬಂದುಬಿಡತ್ತೆ ಮನೆಯಲ್ಲಿ. ಸಾಕು, ಒಂಚೂರು ಬಿಸಿ ಆದರೆ ಸಾಕು, ಕೆಡದೇ ಇರಬೇಕು ಅಂತ ಬಿಸಿ ಆದರೆ ಸಾಕು. ಇವಾಗ ಉದ್ದಿನಬೇಳೆ, ತೊಗರಿಬೇಳೆ, ಕರಿಬೇವು, ಕೊತ್ತಂಬರಿ ಮತ್ತು ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ ಎಲ್ಲ ಹುರ್ಕೊಂಡಾಗಿದೆ. ಇನ್ನು ಹಿಂಗೆ ಒಂಚೂರು ಬಿಸಿ ಮಾಡ್ಕೊಳ್ಳೋಣ. ಹಿಂಗೆ ನಮ್ಮ ಇಷ್ಟ, ಎಷ್ಟು ಬೇಕೋ ವಾಸನೆಗೆ, ಫ್ಲೇವರ್ಗೆ ಎಷ್ಟು ಬೇಕೋ ಅಷ್ಟು ಹಿಂಗೆ ಹಾಕ್ಕೊಳ್ಳಿ. ಅದು ಹಿಂಗು ಹುರಿದಿರ್ತೀವಲ್ಲ ನಾವು ಬಾಣಲೆ, ಆ ಬಾಣಲೆನಲ್ಲಿ ಹಾಕಿ ಆ ಬಾಣಲೆ ಬಿಸಿಗೆ ಅದು ಬಿಸಿ ಆದರೆ ಸಾಕು. ಇವಾಗ ಈ ಹಿಂಗು ಇದರಲ್ಲೇ ಸ್ವಲ್ಪ ಹಿಂಗೆ ಕೈ ಆಡಿಸ್ತೀನಿ. ಇಳಿಸಿಟ್ಟ ಬಾಣಲೆನಲ್ಲಿ ಸ್ವಲ್ಪ ಹಿಂಗೆ ಕೈ ಆಡಿಸ್ಬಿಟ್ರೆ ಅಷ್ಟೇ ಸಾಕು. ಮತ್ತೆ ನಾವು ಬಿಸಿಗಿಟ್ಕೊಂಡ್ರೆ ಅದು ಸೀದೋಗ್ಬಿಡುತ್ತೆ. ಅದು ಸೀದಬಾರ್ದು ಅಂತಂದರೆ ಬಿಸಿ ಇದ್ದ ಬಾಣಲೆನಲ್ಲಿ 2 ನಿಮಿಷ ಇಷ್ಟು ಕೈ ಆಡಿಸಿದ್ರೆ ಸಾಕು. ಬೇಕನ್ನೋರು ಹುಣಸೆಹಣ್ಣು ಹಾಕ್ಕೋಬೋದು, ಹುಣಸೆಹಣ್ಣು ಒಂಚೂರು ಹುರ್ಕೊಳ್ಳೋ ಥರ ಮಾಡ್ಕೋಬೋದು. ಹುಣಸೆಹಣ್ಣು ಬೇಡ ಅನ್ನೋರು ಸ್ಕಿಪ್ ಮಾಡ್ಕೋಬೋದು. ಇವಾಗ ನೋಡಿ, ಇಂಗು, ಒಣಮೆಣಸಿನ್ಕಾಯಿ ಮತ್ತು ಕರಿಬೇವು, ಕೊತ್ತಂಬರಿ ಸೊಪ್ಪು ಹುರ್ಕೊಂಡ್ಮೇಲೆ ಹೀಗಾಗಿದೆ ಕೊತ್ತಂಬರಿ ಸೊಪ್ಪು. ಆಮೇಲೆ ಉದ್ದು, ತೊಗರಿಬೇಳೆ ಇದೆಲ್ಲ, ಆಮೇಲೆ ಒಂಚೂರು ಮೆಂತ್ಯ ಎಲ್ಲ ಹುರ್ಕೊಂಡಿದ್ದು ಈಗ ರೆಡಿಯಾಗಿದೆ. ಇದು ಸ್ವಲ್ಪ ಆರಿದ ಮೇಲೆ ಮಿಕ್ಸಿಗೆ ಹಾಕ್ಕೊಂಡ್ಬಿಡೋಣ. ಬರೀ ಚಟ್ನಿ ಪುಡಿಗಿಂತ ಈ ಥರ ಕೊತ್ತಂಬರಿ ಸೊಪ್ಪು, ಕರಿಬೇವು ಇದೆಲ್ಲ ಹೊಟ್ಟೆ ಒಳಗೆ ಹೋಯಿತು ಅಂತಂದರೆ ಒಳ್ಳೆ ರಕ್ತವೃದ್ಧಿನೂ ಆಗುತ್ತೆ ಮತ್ತು ತುಂಬ ಚೆನ್ನಾಗಿರುತ್ತೆ. ಬರೀ ಖಾರ ಅನ್ನೋದಕ್ಕಿಂತ ಬೇಳೆಗಳು, ಇಂಗು, ಮೆಂತ್ಯೆ, ಆಮೇಲೆ ಕೊತ್ತಂಬರಿ, ಕರಿಬೇವಿಂದು ಒಳ್ಳೆ ಶಕ್ತಿ ಆಹಾರ ಎಲ್ಲ ದೇಹಕ್ಕೆ ಸೇರಿಕೊಳ್ಳುತ್ತೆ ಮತ್ತು ತುಂಬ ಇಷ್ಟ ಆಗುತ್ತೆ ಎಲ್ಲರಿಗೂ. ಇದು ಪುಡಿ ಆದಮೇಲೆ ಮತ್ತೆ ತೋರಿಸ್ತೀನಿ. ಇವಾಗ ನೋಡಿ, ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ, ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಈ ಥರ ನೈಸಾಗಿ ಹಾಕಬೇಕು. ವಾಸನೆ ತುಂಬ ಚೆನ್ನಾಗಿ ಘಮ ಬರ್ತಾ ಇದೆ. ಮತ್ತು ನಾನು ಇದಕ್ಕೆ ಉಪ್ಪು ಹಾಕ್ಕೊಂಡಿದ್ದೀನಿ. ಅದು ಹುರಿದಿದ್ದೆಲ್ಲ ಹಾಕ್ಕೊಂಡು ಒಂದು ಸಲ ರುಬ್ಕೊಂಡು ಆಮೇಲೆ ಉಪ್ಪು ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಕಲರ್ ಸ್ವಲ್ಪ ಗ್ರೀನಾಗಿ ಬಂದಿದೆ. ಸ್ವಲ್ಪ ಗ್ರೀನಾಗಿ ಬಂದಿದೆ ಕಲರು. ಅದು ಕ್ಯಾಮ್ರಾನಲ್ಲಿ ಸ್ವಲ್ಪ ಇಷ್ಟೇ ಕಾಣಿಸುತ್ತೆ, ಎದುರಿಗೆ ಇನ್ನೂ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ. ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಎಲ್ಲರೂ ಪ್ರಯತ್ನ ಮಾಡಿ. ಮತ್ತು ಯಾವ ಥರದ್ದಾದರೂ ಅಡುಗೆಗಳು, ಈ ಥರ ಪುಡಿಗಳು ಬೇಕು ಅಂತಂದರೆ ನನಗೆ ಮೆಸೇಜ್ ಮಾಡಿರಿ, ಕಾಮೆಂಟಲ್ಲಿ ಹಾಕಿರಿ. ನಾನು
ಆದಷ್ಟು ಅದನ್ನು ಹೇಳ್ಕೊಡ್ತೀನಿ. ಜೈ ಶ್ರೀರಾಮ್.